ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿ ಎಂಬುವ ವಿಷಯದ ಮೇಲೆ ಈ ಸಂಚಿಕೆಯನ್ನು ಪ್ರಾರಂಭಿಸಲಿದ್ದೇನೆ ಸ್ನೇಹಿತರೆ. ಹಾಗಾದರೆ ಮೊದಲನೇ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ಕಾನೂನು ಕಾಲೇಜ್ ಎಲ್ಲಿ ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಧಾರವಾಡದಲ್ಲಿ ಮೊಟ್ಟ ಮೊದಲ ಕಾನೂನು ಕಾಲೇಜನ್ನು ಸ್ಥಾಪನೆ ಮಾಡಲಾಯಿತು. ಎರಡನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ ಡಿ, ಎಚ್.ಬಿ. ನಂಜುಂಡಯ್ಯ. ಇದಕ್ಕೆ ಸರಿಯಾದ ಉತ್ತರ, ಇವರು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇವರು ಮೊದಲ ಅಧ್ಯಕ್ಷರು ಕೂಡ ಹೌದು. ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಕೂಡ ಹೌದು. ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ, ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಎಂದು ಆಯಿತು, ಯಾವಾಗ ಆಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ನವೆಂಬರ್ 1, 1956. ಆಯ್ಕೆ ಎ ಸರಿಯಾದ ಉತ್ತರ, ನವೆಂಬರ್ 1, 1956. ಮುಂದಿನ ಪ್ರಶ್ನೆ, ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದು ತುಂಬ ಬಾರಿ ಪುನರಾವರ್ತಿತವಾದ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಉಹಿಲಗೋಳ ನಾರಾಯಣ ರಾವ್. ಉಹಿಲಗೋಳ ನಾರಾಯಣ ರಾವ್. ಇದು 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಸ್ವಾಗತ ಗೀತೆಯಾಗಿ ಗಂಗೂಬಾಯಿ ಹಾನಗಲ್ರವರು ಈ ಗೀತೆಯನ್ನು ಹಾಡುತ್ತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು. ಇದನ್ನು ಬರೆದವರು ಉಹಿಲಗೋಳ ನಾರಾಯಣ ರಾವ್. ಮುಂದಿನ ಪ್ರಶ್ನೆ, ಐದನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧವಾದ ವ್ಯಕ್ತಿ ಯಾರು? ಕರ್ನಾಟಕದ ಗಾಂಧಿ. ಸರಿಯಾದ ಉತ್ತರ ಹರ್ಡೇಕರ್ ಮಂಜಪ್ಪ. ಆಯ್ಕೆ ಸಿ ಸರಿಯಾದ ಉತ್ತರ, ಹರ್ಡೇಕರ್ ಮಂಜಪ್ಪ. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಗಾಂಧಿ ಎಂದು ಪ್ರಸಿದ್ಧಿ ಹೊಂದಿದ್ದರು. ಆರನೇ ಪ್ರಶ್ನೆ, ಸಾವಿರ ಹಾಡುಗಳ ಸರದಾರನೆಂದೇ ಕರೆಯಲ್ಪಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸಾವಿರ ಹಾಡುಗಳ ಸರದಾರ ಎಂದು ಯಾರನ್ನು ಕರೆಯುತ್ತಾರೆ? ಬಾಳಪ್ಪ ಹುಕ್ಕೇರಿ. ಆಯ್ಕೆ ಬಿ, ಬಾಳಪ್ಪ ಹುಕ್ಕೇರಿಯವರನ್ನು ಸಾವಿರ ಹಾಡುಗಳ ಸರದಾರನೆಂದೇ ಕರೆಯಲ್ಪಡುತ್ತಿದ್ದರು. ಏಳನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಲಾಯಿತು? ಯಾವಾಗ? 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಧಾರವಾಡ. ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ರಾಹ ದೇಶಪಾಂಡೆ ಅವರು ಈ ಸಂಘವನ್ನು ಸ್ಥಾಪನೆ ಮಾಡಿದರು. ಎಂಟನೇ ಪ್ರಶ್ನೆ, ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಕರ್ನಾಟಕ ಗತವೈಭವ, ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದರು. ಒಂಬತ್ತನೇ ಪ್ರಶ್ನೆ, 1916ರಲ್ಲಿ ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ಹೋಮ್ ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು? ಹೋಮ್ ರೂಲ್ನ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಆಲೂರು ವೆಂಕಟರಾವ್. ಇವರು ಪ್ರಥಮ ಅಧ್ಯಕ್ಷರಾಗಿದ್ದವರು. ಹತ್ತನೇ ಪ್ರಶ್ನೆ, ಕರ್ನಾಟಕ ಕುಲಪುರೋಹಿತ ಎಂದು ನಾಮಾಂಕಿತರಾದವರು ಯಾರು? ಇದಕ್ಕೂ ಕೂಡ ಸರಿಯಾದ ಉತ್ತರ ಆಯ್ಕೆ ಬಿ, ಶ್ರೀ ಆಲೂರು ವೆಂಕಟರಾಯರು ಕುಲಪುರೋಹಿತರು, ಕರ್ನಾಟಕದ ಕುಲಪುರೋಹಿತರು ಎಂದು ಪ್ರಸಿದ್ಧಿಯನ್ನು ಹೊಂದಿದ್ದರು. ಮುಂದಿನ ಪ್ರಶ್ನೆ, ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ ಅಥವಾ ಉತ್ಪತ್ತಿಗೊಂಡಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆಯೇ ಕರುನಾಡು ಎಂಬ ಶಬ್ದದಿಂದ ಉತ್ಪತ್ತಿಗೊಂಡಿದೆ. 12ನೇ ಪ್ರಶ್ನೆ, ಕೆಂಪು ಮತ್ತು ಹಳದಿ ಕನ್ನಡ ಧ್ವಜದ ಇವರ ಕಲ್ಪನೆಯಾಗಿತ್ತು? ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಇವರ
ಕಲ್ಪನೆಯಾಗಿತ್ತು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಎ ಎಂ.ಎ. ರಾಮಮೂರ್ತಿಯವರ ಕಲ್ಪನೆ. ಈ ಕೆಂಪು ಮತ್ತು ಹಳದಿ ಧ್ವಜದ ಕಲ್ಪನೆ ಎಂ.ಎ. ರಾಮಮೂರ್ತಿಯವರದ್ದಾಗಿತ್ತು. ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಯಿತು. ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ, ಇದು ತುಂಬ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ. ಸರಿಯಾಗಿ ಒಂದ್ಸರಿ ನೆನ್ಪಿಟ್ಕೊಂಡ್ಬಿಟ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬಂದ್ರೂ ಫೇಸ್ ಮಾಡ್ಬೋದು. ಅತ್ಯಂತ ಹಳೆಯ ಕನ್ನಡ ಪತ್ರಿಕೆ ಯಾವುದೆಂದರೆ ಮಂಗಳೂರು ಸಮಾಚಾರ. ಮಂಗಳೂರು. ಹಾಗಾದರೆ ಮಂಗಳೂರು ಸಮಾಚಾರ ಪತ್ರಿಕೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1843ರಲ್ಲಿ ಸ್ಥಾಪನೆ ಆಯಿತು. ಇದನ್ನು ಸಂಸ್ಥಾಪಕರು ಯಾರಪ್ಪ ಅಂದರೆ ಹರ್ಮನ್ ಮೋಗ್ಲಿಂಗ್. ಸಂಸ್ಥಾಪಕರಲ್ಲಿ ಒಬ್ಬರು ಹರ್ಮನ್ ಮೋಗ್ಲಿಂಗ್. ಇದರ ಪ್ರಧಾನ ಕಚೇರಿ ಕೂಡ ಮಂಗಳೂರಿನಲ್ಲಿ ಕಂಡುಬರುತ್ತೆ. 15ನೇ ಪ್ರಶ್ನೆ, ಈಗಿನ ಕರ್ನಾಟಕದ ಏಕೀಕರಣ ಯಾವಾಗ ಆಯಿತು ಎಂಬುದು ಪ್ರಶ್ನೆಯಾಗಿದೆ. 1956ರಲ್ಲಿ ಈಗಿನ ಕರ್ನಾಟಕದ ಏಕೀಕರಣ ಆಯಿತು. ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು? ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಫರ್ಡಿನಾಂಡ್ ಕಿಟ್ಟಲ್. ಫರ್ಡಿನಾಂಡ್ ಕಿಟ್ಟಲ್ರವರ ಈ ನಿಘಂಟು, ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ತ್ರೈ ಸಮುದ್ರೋತ್ವಯ ಪೀತವಾಹನ ಎಂಬ ಬಿರುದನ್ನು ಪಡೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಆಯ್ಕೆ ಬಿ ಗೌತಮಿಪುತ್ರ ಶಾತಕರ್ಣಿ ಸರಿಯಾದ ಉತ್ತರವಾಗಿದೆ. 18ನೇ ಪ್ರಶ್ನೆ, 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಎಂಬುದು KS ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಯಾವಾಗ ಎಂಬುದು ಪ್ರಶ್ನೆಯಾಗಿದೆ. ನವೆಂಬರ್ 1, 1956ರಲ್ಲಿ 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು. ಪ್ರಸ್ತುತ 2024ರ ವೇಳೆಗೆ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿದೆ. 31ನೇ ಜಿಲ್ಲೆ ವಿಜಯನಗರ. 31ನೇ ಜಿಲ್ಲೆ ವಿಜಯನಗರ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಇಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ ಪ್ರಾರಂಭವಾದದ್ದು ಯಾವಾಗ ಎಂಬುದು ಪ್ರಶ್ನೆಯಾಗಿದೆ. 1947ರಲ್ಲಿ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, 1946ರಲ್ಲಿ ಕರ್ನಾಟಕದ ಏಕೀಕರಣದ ಸಮಾವೇಶ ನಡೆದ ಸ್ಥಳ ಯಾವುದು? ಇದು KS 2005ರಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಆಯ್ಕೆ ಬಿ ಮುಂಬೈನಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆಯಿತು. 1946ರಲ್ಲಿ ಮುಂಬೈನಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆಯುತ್ತೆ. 21ನೇ ಪ್ರಶ್ನೆ, ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. D.D. ಕೋಸಂಬಿ ಅವರು ಈ ಮಾತನ್ನು ಪ್ರಚುರಪಡಿಸುತ್ತಾರೆ. ಕರ್ನಾಟಕ ವೈಭವವು ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತು? ಕರ್ನಾಟಕದ ವೈಭವವು ಯಾವ ಪ್ರಭಾವಗಳನ್ನು ಬೀರುತ್ತೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತು. ಅದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತು. ಅದು ಕನ್ನಡಿಗರಲ್ಲಿ ತಮ್ಮ ಗತವೈಭವದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿತು. ಮೇಲಿನ ಎಲ್ಲವೂ ಕರ್ನಾಟಕದ ವೈಭವವನ್ನು ಪ್ರಭಾವಗಳನ್ನು ಬೀರುವ 3 ಅಂಶಗಳಾಗಿವೆ. 23ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಕನ್ನಡ ಭಾಷೆಯು ಎಷ್ಟನೇ ಪ್ರಾಚೀನ ಭಾಷೆಯಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 4ನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ ಕನ್ನಡ. ಅದು ನಮ್ಮ ಹೆಮ್ಮೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಭೂಸಾ ಕೋಲಾಹಲವನ್ನು ಹುಟ್ಟುಹಾಕಿದವರು ಯಾರು? ಭೂಸಾ ಕೋಲಾಹಲವನ್ನು ಬಿ ಬಸವಲಿಂಗಪ್ಪ. ಆಯ್ಕೆ ಬಿ ಬಸವಲಿಂಗಪ್ಪರವರು ಈ ಕೋಲಾಹಲವನ್ನು ಹುಟ್ಟು ಹಾಕಿದರು. 25ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಕರ್ನಾಟಕದ ಜಿಲ್ಲೆಗಳನ್ನು ಪಟ್ಟಿ 2ರಲ್ಲಿನ ವಿವರಗಳೊಂದಿಗೆ ಸರಿ ಹೊಂದಿಸಿ ಎಂಬುದು ಈ ಪ್ರಶ್ನೆಯಾಗಿದೆ. ನೋಡಿ, ಹಾಗಾದರೆ ಪಟ್ಟಿ ಎ ಇದು ಜಿಲ್ಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ.
ಪಟ್ಟಿ ಬಿ ವಿಭಾಗಗಳು. ಹಾಗಾದರೆ ಶಿವಮೊಗ್ಗ ಜಿಲ್ಲೆ ಇದು ಯಾವ ವಿಭಾಗಕ್ಕೆ ಸೇರುತ್ತೆ ಎಂಬುದಾದರೆ ಇದು ಬೆಂಗಳೂರು ವಿಭಾಗಕ್ಕೆ ಸೇರುತ್ತೆ. ವಿಜಯಪುರ ಬೆಳಗಾವಿ ವಿಭಾಗಕ್ಕೆ ಸೇರುತ್ತೆ. ರಾಯಚೂರು ಇದು ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಾ ವಿಭಾಗಕ್ಕೆ ಸೇರುತ್ತೆ. ಉಡುಪಿ ಇದು ಮೈಸೂರು ವಿಭಾಗಕ್ಕೆ ಸೇರುತ್ತೆ. ಕಂದಾಯ ವಿಭಾಗಗಳ ಬಗ್ಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಆಯ್ಕೆ ಬಿ 2, 1, 4, 3 ಸರಿಯಾದ ಉತ್ತರವಾಗಿದೆ. 26ನೇ ಪ್ರಶ್ನೆ, ಮೇಲುಕೋಟೆಯ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ? ಮೇಲುಕೋಟೆ ಯಾವ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಎಂಬುದು ಪ್ರಶ್ನೆಯಾಗಿದೆ. ಇದು ಆಯ್ಕೆ ಬಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಕೇಂದ್ರವಾಗಿದೆ. ಹಾಗಾದರೆ ಈ ಸಿದ್ಧಾಂತ ಯಾರದ್ದು ಎಂಬುದಾದರೆ ರಾಮಾನುಜಾಚಾರ್ಯ. ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರ ಸಿದ್ಧಾಂತವಾಗಿದೆ. ನೆನಪಿಟ್ಕೋಬೇಕು ಸ್ನೇಹಿತರೆ ಸರಿಯಾಗಿ. 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಧಿಸುವುದು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು? ಕಾಗೋಡು ಸತ್ಯಾಗ್ರಹ ಇದು ಈಡಿಗ ದಂಗೆಯನ್ನು ಸಾಧಿಸುವುದಾಗಿತ್ತು. ಆಯ್ಕೆ ಬಿ ಈಡಿಗ ದಂಗೆಯನ್ನು ಸಾಧಿಸುವುದಾಗಿತ್ತು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಈ ಕಾಗೋಡು ಕಂಡುಬರುತ್ತೆ. ಇದು ನಡೆದದ್ದು 1951ರಲ್ಲಿ. ಕಾಗೋಡು ಸತ್ಯಾಗ್ರಹ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾಗೋಡು ಎಂಬ ಗ್ರಾಮದಲ್ಲಿ ಇದು ನಡೆಯುತ್ತೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣದಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದವು. ಅವುಗಳ ಸಮರ್ಪಕ ಕಾಲಾನುಕ್ರಮಣೆಯನ್ನು ಗುರುತಿಸಿ ಎಂಬುದು FDA ಪ್ರಶ್ನೆ. FDA ಕೇಳಿದ್ದಾಗಿದೆ. ಹಾಗಾದರೆ ಈ 3ರಲ್ಲಿ ಮೊದಲ ನಡೆದಿದ್ದು ಯಾವುದೆಂದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯವು ಬರೆಯಲ್ಪಟ್ಟಿತು. ಇದು 1924ರಲ್ಲಿ ಉಹಿಲುಗೋಳ ನಾರಾಯಣರಾವ್ರವರ ಕೈಯಿಂದ ಬರೆಯಲ್ಪಟ್ಟಿತು. ಹಾಗಾದರೆ ಇದು 1. ಮತ್ತು 2 ಸಿ ಇದು ಮೈಸೂರು ಅರಸು ರಾಜ ಪ್ರಮುಖರಾದರು. ಮೈಸೂರು ಅರಸರು ರಾಜ ಪ್ರಮುಖರಾದರು. ಇದು 2. ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣವನ್ನು ಪಡೆಯಿತು. 1973 ನವೆಂಬರ್ 1ರಲ್ಲಿ ಇದು ಕರ್ನಾಟಕವೆಂದು ಪುನರ್ನಾಮಕರಣವನ್ನು ಪಡೆಯುತ್ತೆ. ಹಾಗಾದರೆ BCA ಸರಿಯಾದ ಉತ್ತರವಾಗುತ್ತೆ ಕಾಲಾನುಕ್ರಮ. 29ನೇ ಪ್ರಶ್ನೆ, ಆ ಸ್ವದೇಶಿ ಚಳುವಳಿಯ ಅಂತ್ಯದಲ್ಲಿ ಬಹುತೇಕ ನಾಯಕರು ರಾಷ್ಟ್ರೀಯ ದುಃಖದಿಂದ ಕಣ್ಮರೆಯಾದರಾದರು. ಸ್ವದೇಶಿ ಚಳುವಳಿ ನಡೆದಾಗ ಅದರ ಅಂತ್ಯದಲ್ಲಿ ಬಹುತೇಕ ನಾಯಕರು ರಾಷ್ಟ್ರೀಯ ದುಃಖದಿಂದ ಕಣ್ಮರೆ ಆದರೂ ಯಾರು ಹೇಗೆ ಎಂಬುದು ಈ ಪ್ರಶ್ನೆಯಾಗಿದೆ. 29ನೇ ಪ್ರಶ್ನೆ, ಬಾಲಗಂಗಾಧರ ತಿಲಕರು ಮಾಂಡಲೆ ಸೆರೆಮನೆಗೆ ಹೋದರು. ಸರಿಯಾಗಿದೆ. ಮತ್ತು ಅರವಿಂದ್ ಘೋಷ್ರವರು ತಾತ್ಕಾಲಿಕವಾಗಿ ರಾಜಕೀಯ ನಿವೃತ್ತಿಯನ್ನು ಪಡೆದರು. ಇದು ಕೂಡ ಸರಿಯಾಗಿದೆ. BC ಪಾಲ್ ವಿದೇಶಕ್ಕೆ ಹೋದರು. ತಪ್ಪು. ಲಾಲ್ ಲಜಪತ್ ರಾಯ್ ಕ್ರಾಂತಿಕಾರಿ ಸಂಚಿನ ಪ್ರಕರಣದಲ್ಲಿದ್ದಾರೆಂದು ಭಾವಿಸಲಾಯಿತು. ಇದು ತಪ್ಪು. ಹಾಗಾಗಿ A ಮತ್ತು B ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. A ಮತ್ತು B. 30ನೇ ಪ್ರಶ್ನೆ, ಕರ್ನಾಟಕವು ಏಕೀಕರಣವಾದ ವರ್ಷ ಯಾವುದು ಮತ್ತು ಅದರ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಯಾವಾಗ ಏಕೀಕರಣವಾಯಿತು? 1956 ನವೆಂಬರ್ 1. ಹಾಗಾದರೆ ಪ್ರಥಮ ಮುಖ್ಯಮಂತ್ರಿ ಆದರೆ ಏಕೀಕರಣದ ನಂತರ ಶ್ರೀ ಎಸ್ ನಿಜಲಿಂಗಪ್ಪರವರು ಏಕೀಕರಣದ ನಂತರ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಎಂಬುದು ಇದಕ್ಕೆ ಉತ್ತರವಾಗುತ್ತೆ. 31ನೇ ಪ್ರಶ್ನೆ, ಕೆಳಗಿನ ಕರ್ನಾಟಕದ ಸ್ಥಳಗಳಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ವರ್ತಮಾನದ ಕರ್ನಾಟಕಕ್ಕೆ ಭಾಷಾವಾರು ಉದ್ದೇಶಾಧಾರಿತ ರಾಜ್ಯಗಳ ಪುನರ್ರಚನೆಯ ವೇಳೆ ಅಲ್ಲಿಯ ಜನರು ಆಡುತ್ತಿದ್ದ ಭಾಷಾಧಾರಿತವಾಗಿ ಸೇರ್ಪಡೆಯಾದಂತಹವು ಯಾವುವು? ಇವು ಮದ್ರಾಸ್ ಪ್ರಾಂತ್ಯದಲ್ಲಿ ಇದ್ವು, ಕನ್ನಡ ಭಾಷೆ ಮಾತಾಡೋದ್ರಿಂದ ಇವು ಭಾಷಾ ಆಧಾರದ ಮೇಲೆ ಕರ್ನಾಟಕಕ್ಕೆ ಸೇರ್ಪಡೆಯಾಗುತ್ತವೆ. ಯಾವುವು ಅವು ಎಂಬುದು ಈ ಪ್ರಶ್ನೆಯಾಗಿದೆ. ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಇವು ಭಾಷೆಯ ಆಧಾರಿತವಾಗಿ ಸೇರ್ಪಡೆ ಆದಂಥವಾಗಿದ್ದಾವೆ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ ಹೀಗಿದೆ. ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ. ಮೈಸೂರು ರಾಜ್ಯ ಕಬ್ಬಿಣ ಕಾರ್ಖಾನೆ ಭದ್ರಾವತಿಯಲ್ಲಿ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಎಂಬ ಪ್ರಶ್ನೆಯಾಗಿದೆ. ಆಯ್ಕೆ ಬಿ 1923ರಲ್ಲಿ ಇದು ಅಸ್ತಿತ್ವಕ್ಕೆ ಬಂದಿತು. 33 ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ
ಕನ್ನಡ ಮುದ್ರಣಾಲಯವನ್ನು ಯಾರು ಸ್ಥಾಪಿಸಿದರು? ಬಳ್ಳಾರಿಯಲ್ಲಿ ಪ್ರಥಮ ಬಾರಿಗೆ ಕನ್ನಡ ಮುದ್ರಣಾಲಯ ಯಾರು ಸ್ಥಾಪನೆ ಮಾಡುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ರೆವರೆಂಡ್ ಜಾನ್ ಆ್ಯಂಡ್ಸ್. ರೆವರೆಂಡ್ ಜಾನ್ ಆ್ಯಂಡ್ಸ್ ಎಂಬುದು ಇದಕ್ಕೆ ಉತ್ತರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.